ಹರಿ ಓಂ ಶ್ರೀಮಾತ್ರೇ ನಮಃ. ಅಂಗಂ ಹರೇ ಪುಲಕಭೂಷಣಮಾಶ್ರಯಂತಿ ಭೃಂಗಾಂಗನೇವ ಮುಕುಲಾಭರಣಂತಮಾಲಂ ಅಂಗೀಕೃತಾಖಿಲವಿಭೂತಿರಪಾಂಗಲೀಲಾ ಮಾಂಗಲ್ಯತಾಸ್ತು ಮಮ ಮಂಗಲದೇವತಾಯಾಃ. ಮುಗ್ಧಾ ಮುಹುರ್ವಿದಧತಿ ವದನೆ ಮುರಾರೇಃ ಪ್ರೇಮತ್ರಪಾ ಪ್ರಣಿಹಿತಾನಿ ಗತಾಗತಾನಿ ಮಾಲಾದ್ರಶೋರ್ಮಧುಕರೀವ ಮಹೋತ್ಪಲೇಯಾ ಸಾ ಮೇ ಶ್ರಿಯಂ ದಿಶತು ಸಾಗರ ಸಂಭವಾಯಾಃ. ಅಕ್ಷಯ ತೃತೀಯದಂದು ಎಲ್ಲರೂ ಕನಕಧಾರ ಸ್ತೋತ್ರ ಪಠಣ ಮಾಡುವುದು. ಅಕ್ಷಯ ತೃತೀಯ 19 ಏಪ್ರಿಲ್ ಭಾನುವಾರ ಆಚರಿಸಲಾಗುತ್ತದೆ. ಇದು ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿ. ಹೊಸ ಕೆಲಸಗಳನ್ನು ಪ್ರಾರಂಭಿಸಲು ಅತ್ಯಂತ ಶುಭ ದಿನವಾಗಿದೆ. ಏಪ್ರಿಲ್ 19ರಂದು ಬೆಳಿಗ್ಗೆ 10:49ಕ್ಕೆ ಪ್ರಾರಂಭವಾಗಿ ಏಪ್ರಿಲ್ 20ರಂದು ಬೆಳಿಗ್ಗೆ 7:27ಕ್ಕೆ ಕೊನೆಗೊಳ್ಳುತ್ತದೆ. ಪೂಜಾ ಮುಹೂರ್ತ ಸಮಯ ಬೆಳಿಗ್ಗೆ 10:49ರಿಂದ 11:36ರವರೆಗೆ. ಈ ದಿನದಂದು ಮಾಡಿದ ಪುಣ್ಯ ಕಾರ್ಯ, ಪೂಜೆ ಮತ್ತು ಖರೀದಿಯು ಅಕ್ಷಯವಾಗಿ ಅಂದರೆ ಅಂತ್ಯವಿಲ್ಲದೆ ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ. ಪುರಾಣಗಳ ಪ್ರಕಾರ ಈ ದಿನದಂದೇ ವೇದವ್ಯಾಸರು ಮತ್ತು ಗಣೇಶನು ಮಹಾಭಾರತವನ್ನು ಬರೆಯಲು ಆರಂಭಿಸಿದರು. ಗಂಗೆಯು ಸ್ವರ್ಗದಿಂದ ಭೂಮಿಗೆ ಇಳಿದ ದಿನವೂ ಆಗಿದೆ. ತ್ರೇತಾಯುಗ ಆರಂಭವಾದ ದಿನ ಕೂಡ ಅಕ್ಷಯ ತೃತೀಯ. ಜೊತೆಗೆ ಪರಶುರಾಮನ ಜನ್ಮದಿನ ಕೂಡ ಅಕ್ಷಯ ತೃತೀಯ. ಈ ದಿನ ಮಾಡಿದ ಅನ್ನದಾನ, ವಸ್ತ್ರದಾನ ವಿಶೇಷ ಪುಣ್ಯ ಬರುತ್ತದೆ, ಅನಂತ ಫಲವನ್ನು ನೀಡುತ್ತದೆ. ಲಕ್ಷ್ಮೀನಾರಾಯಣ ಸಹಿತ ಪೂಜೆ ಮತ್ತು ಕುಬೇರ ಪೂಜೆಗೆ ಇದು ಶ್ರೇಷ್ಠ ದಿನ. ಅಕ್ಷಯ ತೃತೀಯ ದಿನ ಲಕ್ಷ್ಮೀ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಲಕ್ಷ್ಮೀನಾರಾಯಣ ಹೃದಯ, ಕನಕಧಾರ ಪಠಣ ಮಾಡುವುದು. ಈ ಅಕ್ಷಯ ತೃತೀಯದಲ್ಲಿ ಲಕ್ಷ್ಮೀ ದೇವತೆ ಮತ್ತು ವಿಷ್ಣುವಿನ ದೈವಿಕ ಆಶೀರ್ವಾದವು ನಿಮ್ಮ ಮನೆಗೆ ಶಾಶ್ವತ ಸಮೃದ್ಧಿ ಮತ್ತು ಸಂತೋಷವನ್ನು ತರಲಿ. ಶ್ರೀಮಾತ್ರೇ ನಮಃ.